ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡಿ ನಾನು ಇಂಥ ದಿನ ಬರ್ತೀನಿ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದು ಮೇ 31 ಶುಕ್ರವಾರ, ಶುಭ ಶುಕ್ರವಾರ ಅನ್ನೋ ಲೆಕ್ಕಾಚಾರನ ಏನೋ ಗೊತ್ತಿಲ್ಲ. ಶುಕ್ರವಾರ ನಾನು ಬರ್ತೀನಿ, SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಟೆಕ್ನಿಕಲ್ ವಿಚಾರ ಬರುತ್ತೆ, ಆ ಡೀಟೇಲ್ ನೋಡ್ತಾ ಹೋಗೋಣ. ಮೇ 31ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ಕಾಣಿಸಿಕೊಂಡ ತಕ್ಷಣ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡೋದು ಖಚಿತ. ಯಾಕೆ ಅಂತಂದರೆ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ರು. CRPC ಸೆಕ್ಷನ್ 41A ಅಡಿಯಲ್ಲಿ ಒಂದು ನೋಟಿಸನ್ನು ಕೊಡಲಾಗಿತ್ತು. ಆಗ ಅವರ ಮೇಲೆ ಕೇಸು ದಾಖಲಾಗಿದ್ದು ಲೈಂಗಿಕ ಕಿರುಕುಳದ ಕೇಸು. ಅದು ಯಾವುದು ಅಂತಂದರೆ 47 ವರ್ಷದ ಮಹಿಳೆಯೊಬ್ಬರು HD ರೇವಣ್ಣ A1 ಆ ಕೇಸಲ್ಲಿ, ಪ್ರಜ್ವಲ್ ರೇವಣ್ಣ A2. ಸೊ ಆ ಕೇಸ್ ಅಷ್ಟೇ ಇದ್ದಿದ್ದು. ಆ ಕೇಸಿಗೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಕೊಡಲಾಗಿತ್ತು, ವಿಚಾರಣೆಗೆ ಬನ್ನಿ ಅಂತ. ಆದರೆ ಅವರು ವಿಚಾರಣೆಗೆ ಬರಲಿಲ್ಲ. 7 ದಿನ ಟೈಮ್ ಕೇಳಿದ್ರು, ಆ ನಂತರ ಅವ್ರು ಬರಲೇ ಇಲ್ಲ. ಈಗ ಆ ಟೈಮ್ ಪೀರಿಯಡ್ ಇತ್ತಲ್ಲ, ಆ ಮಧ್ಯದಲ್ಲಿ ಅವ್ರ ಮೇಲೆ 3 ಕೇಸ್ ಆಗಿದೆ. ಆ 3 ಕೇಸ್ ಯಾವುದು ಅಂತಂದರೆ IPC ಸೆಕ್ಷನ್ 376 ಅಂದರೆ ಅತ್ಯಾಚಾರದ ಕೇಸು ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಆ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 1. ಅದರಲ್ಲೂ 44 ವರ್ಷದ ಮಹಿಳೆಯೊಬ್ಬರು ಕೊಟ್ಟಿರುವಂಥ ದೂರಿನಲ್ಲಿ ಆ ಮಹಿಳೆ ಕ್ಲಿಯರ್ ಆಗಿ ವಿವರಿಸಿದ್ದಾರೆ. ಗನ್ ಪಾಯಿಂಟಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಯಿತು ಮತ್ತು ಇಂಥ ಜಾಗದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಯಿತು, ಅಂದರೆ MP ಕ್ವಾರ್ಟರ್ಸಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಯಿತು ಮತ್ತು ಆ ವಿಡಿಯೋದಲ್ಲಿರೋದು ನಾನೇ, ವಿಡಿಯೋ ಮಾಡಿರೋದು ಪ್ರಜ್ವಲ್ ರೇವಣ್ಣ ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದು ರೇಪ್ ಕೇಸ್ ಆಗಿ ಟರ್ನ್ ಆಗಿರೋದ್ರಿಂದ ಅಥವಾ ರೇಪ್ ಕೇಸ್ ದಾಖಲಾಗಿರೋದ್ರಿಂದ ಇಲ್ಲಿ ವಿಚಾರಣೆ ಇನ್ನೊಂದು ಮತ್ತೊಂದು ಅಂತಿಲ್ಲ, ನೇರ ಅರೆಸ್ಟು. ಮತ್ತು ಇಷ್ಟು ದಿನ ತಲೆಮರೆಸಿಕೊಂಡು ಕೂತಿದ್ರು ಪ್ರಜ್ವಲ್ ರೇವಣ್ಣ. ಸೊ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂಥ ಅವಧಿ ಮುಕ್ತಾಯ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಬಯಸಿದಾಗ ನಾನು ವಿಚಾರಣೆಗೆ ಬರ್ತೀನಿ ಅಂತ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ CID ಅಂದರೆ SIT ತನಿಖೆ ಏನಾಗ್ತಾ ಇದೆ, ಅದು ಪ್ರಜ್ವಲ್ ರೇವಣ್ಣ ಅವರ ಮಾವನ ಮನೆಯಲ್ಲ. ನಾನು ಇಂಥ ದಿನ ಬರ್ತೀನಿ ಬೆಳಗ್ಗೆ 10 ಗಂಟೆಗೆ ಅಂತ ಒಬ್ಬ ರೇಪ್ ಅಕ್ಯೂಸ್ಡ್ ಹೇಳೋದಕ್ಕೆ ಅವಕಾಶ ಇಲ್ಲ. ಒಬ್ಬ ರೇಪ್ ಅಕ್ಯೂಸ್ಡ್ ಕಾಂಡ ತಕ್ಷಣ ಅರೆಸ್ಟ್ ಮಾಡ್ತಾರೆ. ನಾಳೆ ದಿನ ಅವರೇನಾದರೂ ವಿದೇಶದಲ್ಲಿದ್ದು, ಗೊತ್ತಿಲ್ಲ ವಿದೇಶದಲ್ಲೇ ಇದ್ದಾರೋ ಅಂತ, ವಿದೇಶದಲ್ಲಿದ್ದು ಬೆಂಗಳೂರು ಏರ್ಪೋರ್ಟಲ್ಲೋ ದಿಲ್ಲಿ ಏರ್ಪೋರ್ಟಲ್ಲೋ ಎಲ್ಲಿಗಾದರೂ ಬಂದು ಇಳಿತಾರೆ ಅನ್ನೋ ವಿಚಾರ ಗೊತ್ತಾದ ತಕ್ಷಣ SIT ಟೀಮು ಏರ್ಪೋರ್ಟಲ್ಲಿ ರೆಡಿ ಇರುತ್ತೆ ಎಳ್ಕೊಂಡು ಬರೋದಕ್ಕೆ. ನಾನು ಇಂಥ ದಿನ ಇಂಥ ಹೊತ್ತಿಗೆ ಶುಭ ಮುಹೂರ್ತ ಶುಭ ಗಳಿಗೆಯಲ್ಲಿ ವಿಚಾರಣೆಗೆ ಬರ್ತೀನಿ ಅಂತ ಹೇಳುವಂಥ ಹಂತ ದಾಟಿ ಹೋಗಿದೆ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ನಾನು ಶುಭ ಶುಕ್ರವಾರ ಇಂಥ ದಿನ ಇಂಥ ಗಳಿಗೆಗೆ SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳೋ ಅವಕಾಶ ಈ ಕೇಸಲ್ಲಿ ಇದೆಯಾ, ಅಥವಾ ಪ್ರಜ್ವಲನ್ನು ನೋಡಿದ ಕೂಡಲೇ ಅರೆಸ್ಟ್ ಮಾಡ್ತಾರೆ SIT ಅವರು? ರಕ್ಷತ್, ಇಲ್ಲಿ ಪ್ರಮುಖವಾಗಿರುವಂಥದ್ದು ನಾನ್ ಬೇಲಬಲ್ ಸೆಕ್ಷನ್ಸ್ನ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿದ್ದಾರೆ. ಹಾಗಾಗಿ ಅವರು ಹೇಳಿದಂತೆ ಅಥವಾ ಅವರು ಹೇಳೋದಂತೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಥವಾ ನಾನು ಇದೇ ದಿನ ಬರ್ತೀನಿ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಆಪ್ಷನ್ಸ್ ಅವ್ರಿಗಿಲ್ಲ. ಬಿಕಾಸ್ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಪಡೆದುಕೊಂಡು ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಅರೆಸ್ಟ್ ವಾರೆಂಟ್ ಅನ್ನು ಪಡ್ಕೊಂಡಿದ್ದಾರೆ. ಅಂದರೆ ಅರೆಸ್ಟ್ ವಾರೆಂಟ್ ಇದ್ರೆ ದೇಶದ ಯಾವುದೇ ಭಾಗದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕಂಡ್ರೆ ಅವರನ್ನ ಕೂಡಲೇ ಅರೆಸ್ಟ್ ಮಾಡಲಾಗುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಡಿಸೈಡ್ ಮಾಡಿದಾಗೆ ಇಲ್ಲಿ ತನಿಖೆ ಕೂಡ ನಡೆಯಲ್ಲ ಅಥವಾ ವಿಚಾರಣೆ ಕೂಡ ನಡೆಯೋದಿಲ್ಲ. ಅವರು SIT ಅಧಿಕಾರಿಗಳಿಗೆ ಟೈಮ್ ಅನ್ನು ಕೊಡೋದಕ್ಕೆ ಬರೋದಿಲ್ಲ. SIT ಅಧಿಕಾರಿಗಳು ಯಾವ ಟೈಮ್ ಅನ್ನು ಕೊಡ್ತಾರೋ ಆ ಟೈಮ್ಗೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಅವ್ರ ಮೇಲೆ ದಾಖಲಾಗಿದ್ದಂಥದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಲೈಂಗಿಕ ದೌರ್ಜನ್ಯದ ಪ್ರಕರಣದ ಅಡಿಯಲ್ಲಿ ಪ್ರಕರಣ ದಾಖಲಾದಾಗ ಅಥವಾ ಕೇಸ್ ದಾಖಲಾದಾಗ ಅಲ್ಲಿ ಎಲ್ಲವೂ ಕೂಡ ಬೇಲಬಲ್ ಸೆಕ್ಷನ್ಸ್ ಇದ್ವು. ಆಗ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಆ ನೋಟಿಸ್ಗೆ ರಿಪ್ಲೈ ಮಾಡುವಂತ ಸಂದರ್ಭದಲ್ಲಿ ನಾನು 7 ದಿನ ಕಾಲಾವಕಾಶವನ್ನು ಕೇಳ್ತೀನಿ, 7 ದಿನಗಳ ಬಳಿಕ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳೋದಕ್ಕೆ ಅಲ್ಲಿ ಇವರಿಗೆ ಆಪ್ಷನ್ ಇತ್ತು. ಆದರೆ ಈಗ ದಾಖಲಾಗಿರುವಂಥದ್ದು ಅತ್ಯಾಚಾರ ಪ್ರಕರಣ. ಎಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ಸ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅದಕ್ಕೂ ಮೀರಿದಂತೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ
ತಾನು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದನ್ನ ಕೇಳೋದಕ್ಕೆ SIT ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂರೋದು ಇಲ್ಲ. ಯಾಕಂದ್ರೆ SIT ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ವಿಡಿಯೋ ಎಲ್ಲಿಂದ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಅವತ್ತಿನ ದಿನ ಅಥವಾ ಅವರು ಹೇಳಿದಂತ ದಿನ ಅಥವಾ ಹಿಂದಿನ ದಿನ ಅವರೇನಾದ್ರೂ ಭಾರತಕ್ಕೆ ಬರ್ತಾರೆ ಅನ್ನೋದೇ ಆದ್ರೆ ಅಲ್ಲಿನ ಇಮಿಗ್ರೇಷನ್ ಮುಖಾಂತರವಾಗಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಯಾಕಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಈಗಾಗಲೇ ಇಶ್ಯೂ ಆಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆದ ಬಳಿಕ ಯಾವುದೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬಂದ್ರು ಅಂದ್ರೆ ಅಥವಾ ಇಮಿಗ್ರೇಷನ್ಗೆ ಬಂದ್ರು ಅಂದ್ರೆ ಅದನ್ನ ಅಪ್ಡೇಟ್ ಮಾಡುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಮಾಡ್ತಾರೆ. ಅಪ್ಡೇಟ್ ಮಾಡಿದ ಬಳಿಕ ನೇರವಾಗಿ SIT ಅಧಿಕಾರಿಗಳು ಇವರನ್ನ ಯಾವ ಒಂದು ಏರ್ಪೋರ್ಟ್ಗೆ ಬರ್ತಾರೆ ಅಂದ್ರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲ್ಯಾಂಡಿಂಗ್ ಏನಾದರೂ ಅಲ್ಲಿ ಟಿಕೆಟ್ ಬುಕ್ ಆಗಿದ್ರೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಟಿಕೆಟ್ ಬುಕ್ ಆಗಿದ್ರೆ ಏರ್ಪೋರ್ಟ್ ನಲ್ಲೇ ಅವರನ್ನ ಕೂಡಲೇ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಅವರು ಕಂಡ ಕೂಡಲೇ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಅಥವಾ ಕಂಪ್ಲೀಟ್ ಈ ಎಲ್ಲಾ ಪ್ರಕರಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ರೀತಿಯ ರೈಟ್ಸ್ ಆಗಿರ್ಬೋದು ಅಥವಾ ಆಪ್ಷನ್ಸ್ ಆಗಿರ್ಬೋದು ಅವರು ಹೇಳಿದ ಟೈಮ್ಗೆ ವಿಚಾರಣೆಗೆ ಆಗೋದಕ್ಕೆ ಯಾವುದು ಕೂಡ ಇಲ್ಲ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.